So exactly what smoking does to our body? ಮಿನಿಮಮ್ ಒಂದು ಸಿಗರೇಟ್ ಸೇದ ತಕ್ಷಣ ಅರೌಂಡ್ 10 to 15 ಮಿಲಿಮೀಟರ್ ಮರ್ಕಿಂಗ್ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನಿಮ್ಮ ಲಂಗ್ಸ್ ಅಲ್ಲೂ ಅಫೆಕ್ಟ್ ಮಾಡುತ್ತೆ. ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟ್, ಆ ಟಾರ್ ಕಂಟೆಂಟ್ ಅಂತ ಹೇಳ್ತೀವಿ, ನಿಕೋಟಿನ್ ಅಂಶ, ಟಾರ್ ಕಂಟೆಂಟ್ ಅದೇನಾಗುತ್ತೆ ನಿಮ್ಮ ಬ್ಲಡ್ ವೆಸಲ್ಸ್ ಮೇಲೆ ಅಫೆಕ್ಟ್ ಆಗೋ ಶುರು ಆಗುತ್ತೆ. ಅದೇ ತರ ಹಾರ್ಟ್ ಹೋಗೋ ಬ್ಲಡ್ ವೆಸಲ್ಸ್ ಅಲ್ಲಿ ದೇ ವಿಲ್ ಅಫೆಕ್ಟ್ ಕ್ವಿಕ್ಲಿ. ಸ್ಮೋಕರು ನಾನ್ ಆಲ್ಕೋಹಾಲಿಕ್ ಪರ್ಸನ್ಗೆ ಡಿಸೀಸ್ ಇರ್ಬೋದು, ಇಟ್ ವಿಲ್ ಕಮ್ ಆಫ್ಟರ್ ಒಂದು 10-15 ಇಯರ್ಸ್ ಲೇಟ್ ಆಗಿ ಬರ್ಬೋದು. ಬಟ್ ಸ್ಮೋಕರ್ಸ್ಗೆ ಬೇಗನೆ ಆಗುತ್ತೆ, ಡ್ಯಾಮೇಜ್ ಬೇಗ ಆಗುತ್ತೆ. ಇದು ಹಾರ್ಟ್ ಪ್ರಾಬ್ಲಮ್, ಹಲ್ಲು ನೋವು ಸಮಸ್ಯೆ ತರನೇ ಕಾಣಿಸ್ಬೋದು. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಮ್ಮೆ ECG ಅಲ್ಲಿ ಎಲ್ಲಾ ಸಮಸ್ಯೆಗಳು ನಮ್ಗೆ ಕಂಡು ಬರಲ್ಲ. ಅವಾಗ ಏನ್ ಮಾಡ್ತೀವಿ ನಾವು TMT ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ತುಂಬಾ ಡ್ಯಾಮೇಜ್ ಆಗೋದನ್ನ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನ ತಪ್ಪಿಸ್ಬೇಕು ಅಂದ್ರೆ ಇವನ್ನ ಈಸಿಯಾಗಿ ಮಾಡಿಸ್ಕೊ. ಸ್ಮೋಕರ್ಸ್ ಹೇಳೋದು ಸ್ಮೋಕಿಂಗ್ ಇಂದ ಅಲ್ಲ, ಸ್ಮೋಕ್ ಮಾಡದೇ ಇರೋರ್ಗೂ ಬರುತ್ತಲ್ಲ ಹಾರ್ಟ್ ಅಟ್ಯಾಕ್ ಅಂತ. ಸೊ ಎಕ್ಸಾಕ್ಟ್ಲಿ ವಾಟ್ ಸ್ಮೋಕಿಂಗ್ ಡಸ್ ಟು ಅವರ್ ಬಾಡಿ ಅಂತ. ಸ್ಮೋಕಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಸ್ ಸೂನ್ ಆಸ್ ಯು ಸ್ಮೋಕ್, ನಿಮ್ಮಲ್ಲಿ ಅದನ್ನ ಟೊಬ್ಯಾಕೋ ಕಂಟೆಂಟು ಒಂದು ಇಟ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಎವ್ರಿ ಆರ್ಗನ್ ಇನ್ ದ ಬಾಡಿ. ಈವನ್ ಹಾರ್ಟ್ ಇಂದ ಹಿಡಿದು ಬ್ಲಡ್ ವೆಸಲ್ಸ್ ಇಂದ ಹಿಡಿದು ನಿಮ್ಮ ಬ್ಲಡ್ ಪ್ರೆಷರ್ ಮಿನಿಮಮ್ ಒಂದು ಸಿಗರೇಟ್ ಸೇದ ತಕ್ಷಣ ಅರೌಂಡ್ 10 to 15 ಮಿಲಿಮೀಟರ್ ಮರ್ಕಿಂಗ್ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಪ್ಲಸ್ ನಿಧಾನಕ್ಕೆ ಸ್ಲೋಲಿ ಏನಾಗುತ್ತೆ ನಿಮ್ಮ ಲಂಗ್ಸ್ ಅಲ್ಲೂ ಅಫೆಕ್ಟ್ ಮಾಡುತ್ತೆ. ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟು ಅಥವಾ ಲಂಗ್ಸ್ ಆ ಥರ ಎವ್ರಿ ಆರ್ಗನ್ ಇನ್ ದ ಬಾಡಿ. ನಿಮಗೆ ದೇಹದಲ್ಲಿ ಏನೇನು ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಆರ್ಗನ್ಸ್ನು ಅದು ಟೆನ್ ಟು ಡ್ಯಾಮೇಜ್. ಆ ಟಾರ್ ಕಂಟೆಂಟ್ ಅಂತ ಹೇಳ್ತೀವಿ, ನಿಕೋಟಿನ್ ಅಂಶ, ಟಾರ್ ಕಂಟೆಂಟ್ ಅದೇನಾಗುತ್ತೆ ನಿಮ್ಮ ಬ್ಲಡ್ ವೆಸಲ್ಸ್ ಮೇಲೆ ಅಫೆಕ್ಟ್ ಆಗೋ ಶುರು ಆಗುತ್ತೆ. ಅದೇ ಥರ ಹಾರ್ಟ್ ಹೋಗೋ ಬ್ಲಡ್ ವೆಸಲ್ಸ್ ಅಲ್ಲಿ ದೇ ವಿಲ್ ಅಫೆಕ್ಟ್ ಕ್ವಿಕ್ಲಿ. ಬ್ಲಾಕ್ ಮಾಡಲ್ಲ, ಸ್ವಲ್ಪ ಕೊಲೆಸ್ಟ್ರಾಲ್ ಡಿಪಾಸಿಟ್ ಅದ್ರ ಜೊತೆಲಿ ಈ ಫುಡ್ ಕೊಲೆಸ್ಟ್ರಾಲ್ ಪ್ಲೇಕ್ಸ್ ಅಂತ ಹೇಳ್ತೀವಿ, ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳಿ ಅದನ್ನ ಇಟ್ ವಿಲ್ ಇಂಡ್ಯೂಸ್. ಅದೇನಾಗುತ್ತೆ ಈಗ ನಮ್ಮಲ್ಲಿ ಒಂದು ಮನೇಲಿ ವಾಟರ್ ಪೈಪ್ಸ್ ಇರ್ತದೆ, ಒಂದು 10-15 ವರ್ಷ ಆದಮೇಲೆ ಒಳಗಡೆ ಯಾವ ಥರ ಅದು ಕೂತ್ಕೊಂಡ್ರು ಎಲ್ಲ ಪ್ಲೇಕ್ಸ್ ಕೂತ್ಕೊಂಡಂತೆಲ್ಲ ಕೊಳೆ ಕೂತ್ಕೊಂಡು ನೀರು ಬರೋದು ಹೆಂಗೆ ಕಡಿಮೆ ಆಗುತ್ತೆ, ಅದೇ ಥರನೇ ಸ್ಲೋಲಿ ನಮ್ಮ ರಕ್ತನಾಳಗಳಲ್ಲೂ ಈ ಥರ ಆಗುತ್ತೆ. ಹಾರ್ಡ್ ವಾಟರ್ಲಿ ಬೇಗ ಆಗುತ್ತೆ. ಅದೇ ಥರನೇ ಈ ಸಮಸ್ಯೆಗಳು, ಈ ಸ್ಮೋಕಿಂಗು, ಆಲ್ಕೋಹಾಲು, ಡ್ರಿಂಕು ಇವೆಲ್ಲನೂ ಅವನ್ನ ರ್ಯಾಪಿಡ್ಲಿ ಪ್ರೋಗ್ರೆಸ್ ಆಗೋ ಥರ ಮಾಡ್ತೇವೆ. ಈ ಒಂದು ನಮಗೆ ಸ್ಮೋಕರು, ನಾನ್ ಆಲ್ಕೋಹಾಲಿಕ್ ಪರ್ಸನ್ಗೆ ಡಿಸೀಸ್ ಇರ್ಬೋದು, ಇಟ್ ವಿಲ್ ಕಮ್ ಆಫ್ಟರ್ ಒಂದು 10-15 ಇಯರ್ಸ್ ಲೇಟಾಗಿ ಬರ್ಬೋದು. ಬಟ್ ಸ್ಮೋಕರ್ಸ್ಗೆ ಬೇಗನೆ ಆಗುತ್ತೆ, ಇಟ್ ವಿಲ್ ಪ್ರೋಗ್ರೆಸ್ ಬೇಗ ಆಗುತ್ತೆ, ಡ್ಯಾಮೇಜ್ ಬೇಗ ಆಗುತ್ತೆ. ಸೊ ರಿಸ್ಕ್ ಜಾಸ್ತಿ. ದೆನ್ ಲೈಫ್ ಅವ್ರದ್ದು ಏನಿರುತ್ತಲ್ಲ ಲೈಫ್ ಸ್ಪ್ಯಾನು ವಿಲ್ ಕಮ್ ಡೌನ್. ಓಕೆ, ಸೊ ಹಾರ್ಟ್ ಚೆಕಪ್ ಯಾವ ತರ ಸರ್? ಅಂದ್ರೆ ಲೈಕ್ ರೆಗ್ಯುಲರ್ ಆಗಿ ಹಾರ್ಟ್ ಚೆಕಪ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಯಾವ ತರ ಮಾಡಬೇಕು, ಯಾರು ಮಾಡಿಸ್ಬೇಕು ಅಂತ? ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಸೇರ್ಬೇಕಂದ್ರೆ ಪ್ರೀ ಎಂಪ್ಲಾಯ್ಮೆಂಟ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ. ಸೊ ಯೂಶಲಿ ಒಂದು 20-25 ವರ್ಷದಲ್ಲಿ ಅದು ಒಂದು ಚೆಕಪ್ ಆಗಿರ್ತದೆ. ಆಮೇಲೆ ಕೆಲವು ಕಂಪನಿಗಳಲ್ಲಿ ಕೆಲವು ವರ್ಕ್ ಪ್ಲೇಸಲ್ಲಿ ಏನು ಮಾಡ್ತಾರೆ, ಎವ್ರಿ ಇಯರ್ ಆನ್ಯಲ್ ಹೆಲ್ತ್ ಚೆಕಪ್ ಅಂತ ಹೇಳಿ ಮಾಡ್ತಾರೆ. ಸೊ ಅದು ಒಂದು ಅವ್ರಿಗೆ ರೂಟೀನಾಗಿ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇನ್ನು ಕೆಲವರು ಈಗ ಪೇರೆಂಟ್ಸ್ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಮುನ್ಸೂಚನೆಗಳು ಇರ್ಬೋದು, ಎದೆ ನೋವು ಏನಾದ್ರು ಬಂತು ನಡೀತಾ ಇದ್ದಾಗ ಎದೆ ನೋವು ಬರ್ಬೋದು. ಅದು ಎದೆ ನೋವು ಯಾವ ಕಡೆ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಕಾಮನ್ ಆಗಿ ಬರ್ತದೆ. ಲೆಫ್ಟ್ ಸೈಡಲ್ಲೇ ಬರಬೇಕಂತೇನಿಲ್ಲ, ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರನೂ ಜನಗಳು ಅನ್ಕೊತಾರೆ. ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತ ಹೇಳ್ತೀವಿ, ಮೇಲ್ಗಡೆ ಹೊಟ್ಟೆ ಮೇಲ್ಭಾಗದಲ್ಲಿ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಯಾವ ಥರ ಇರುತ್ತೋ ಅದೇ ಥರ ಇದು ಬರ್ಬೋದು. ಕೆಲವೊಮ್ಮೆ ನಮಗೆ ನೆಕ್ ಪೇನ್ ಅಂತ ಹೇಳ್ತೀವಿ, ನೆಕ್ಕಿಗೆ ಬರ್ಬೋದು. ಕೆಲವೊಮ್ಮೆ ನಿಮ್ಗೆ ಏನಂತೆ ಹಲ್ಲು ನೋವು ಸಮಸ್ಯೆ ಇದ್ದಾಗ ಇದು ಹಾರ್ಟ್ ಪ್ರಾಬ್ಲಮ್, ಹಲ್ಲು ನೋವು ಸಮಸ್ಯೆ ಥರನೇ ಕಾಣಿಸ್ಬೋದು. ಸೊ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಕೆಲವೊಮ್ಮೆ ಈಸಿಲಿ ಈಗೇನು ನಮಗೇನು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂತೇನಿಲ್ಲ, ಮನೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇರ್ತದೆ, ಅಲ್ಲೊಂದು ECG ತೆಗೆಸ್ಬೋದು. ಒಂದು ಇನಿಷಿಯಲಿ ನಮಗೊಂದು ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಏನಾಗುತ್ತೆ, ECG ಏನೋ ಪ್ರಾಬ್ಲಮ್ ಇದೆ. ಕೆಲವೊಮ್ಮೆ ECGಯಲ್ಲಿ ಎಲ್ಲ ಸಮಸ್ಯೆಗಳು ನಮ್ಗೆ ಕಂಡು ಬರಲ್ಲ. ಅವಾಗ ಏನು ಮಾಡ್ತೀವಿ ನಾವು TMT ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ, ಥ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳಿ. ಈಗ ಕೆಲವು ಬೇಕಾದ್ರೆ ನಡಿಬೇಕಾದ್ರೆ ನಮಗೆ ಬೇಕಾದ್ರೆ ನನಗೆ ಉಪ್ಸ ಬರ್ತದೆ, ಏನೋ ಬರ್ತದೆ ಅಂತಲ್ಲ, ಅದೇ ಥರನೇ ನಾವು ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ವಿ ಕ್ರಿಯೇಟ್ ದಿ ಸೇಮ್ ಸ್ಟ್ರೆಸ್ ಆನ್ ಯುವರ್ ಹಾರ್ಟ್. ಸೊ ಅದನ್ನೇನು ಮಾಡ್ತೀವಿ, ನಮ್ಮ ಹಾರ್ಟ್ನ ವಿಲ್ ಮೇಕ್ ಯು ಟು ವರ್ಕ್ ಹಾರ್ಡ್. ಅವಾಗ ಒಂದು ಥ್ರೆಡ್ಮಿಲಲ್ಲಿ ಓಡಿಸ್ತೀವಿ, ಅವಾಗ ಅವರಿಗೆ ಸ್ವಲ್ಪ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ಬೀಳ್ತೀವಿ. ಅಟ್ ದ ಸೇಮ್ ಟೈಮ್ ವಿಲ್ ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನು, ಹಾರ್ಟಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ, ECG ಚೇಂಜಸ್ ಆಗುತ್ತಾ ಅಂತೇಳಿ. ಆ ECG ಚೇಂಜಸ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ವಾಟ್ ಸ್ಮೋಕಿಂಗ್ ಡಸ್ ಟು ಅವರ್ ಬಾಡಿ? ಮಿನಿಮಮ್ ಒಂದು ಸಿಗರೇಟ್ ಸೇದ ತಕ್ಷಣ ಅರೌಂಡ್ 10 to 15 ಮಿಲಿಮೀಟರ್ ಮರ್ಕಿಂಗ್ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ನಿಮ್ಮ ಲಂಗ್ಸ್ ಅಲ್ಲೂ ಅಫೆಕ್ಟ್ ಮಾಡುತ್ತೆ. ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟ್, ಆ ಟಾರ್ ಕಂಟೆಂಟ್ ಅಂತ ಹೇಳ್ತೀವಿ, ನಿಕೋಟಿನ್ ಅಂಶ, ಟಾರ್ ಕಂಟೆಂಟ್ ಅದೇನಾಗುತ್ತೆ ನಿಮ್ಮ ಬ್ಲಡ್ ವೆಸಲ್ಸ್ ಮೇಲೆ ಅಫೆಕ್ಟ್ ಆಗೋ ಶುರು ಆಗುತ್ತೆ. ಅದೇ ಥರ ಹಾರ್ಟ್ ಹೋಗೋ ಬ್ಲಡ್ ವೆಸಲ್ಸ್ ಅಲ್ಲಿ ದೇ ವಿಲ್ ಅಫೆಕ್ಟ್ ಕ್ವಿಕ್ಲಿ. ಸ್ಮೋಕರು, ನಾನ್ ಆಲ್ಕೋಹಾಲಿಕ್ ಪರ್ಸನ್ಗೆ ಡಿಸೀಸ್ ಇರ್ಬೋದು, ಇಟ್ ವಿಲ್ ಕಮ್ ಆಫ್ಟರ್ ಒಂದು 10-15 ಇಯರ್ಸ್ ಲೇಟಾಗಿ ಬರ್ಬೋದು. ಬಟ್ ಸ್ಮೋಕರ್ಸ್ಗೆ ಬೇಗನೆ ಆಗುತ್ತೆ, ಡ್ಯಾಮೇಜ್ ಬೇಗ ಆಗುತ್ತೆ. ಇದು ಹಾರ್ಟ್ ಪ್ರಾಬ್ಲಮ್, ಹಲ್ಲು ನೋವು ಸಮಸ್ಯೆ ಥರನೇ ಕಾಣಿಸ್ಬೋದು. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಮ್ಮೆ ECG ಅಲ್ಲಿ ಎಲ್ಲ ಸಮಸ್ಯೆಗಳು ನಮ್ಗೆ ಕಂಡು ಬರಲ್ಲ. ಅವಾಗ ಏನು ಮಾಡ್ತೀವಿ ನಾವು TMT ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ತುಂಬಾ ಡ್ಯಾಮೇಜ್ ಆಗೋದನ್ನ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನ ತಪ್ಪಿಸ್ಬೇಕು ಅಂದ್ರೆ ಇವನ್ನ ಈಸಿಯಾಗಿ ಮಾಡಿಸ್ಕೊ.
ಸ್ಮೋಕರ್ಸ್ ಹೇಳೋದು ಸ್ಮೋಕಿಂಗ್ ಇಂದ ಅಲ್ಲ, ಸ್ಮೋಕ್ ಮಾಡದೇ ಇರೋರ್ಗೂ ಬರುತ್ತಲ್ಲ ಹಾರ್ಟ್ ಅಟ್ಯಾಕ್ ಅಂತ. ಸೊ ಎಕ್ಸಾಕ್ಟ್ಲಿ ವಾಟ್ ಸ್ಮೋಕಿಂಗ್ ಡಸ್ ಟು ಅವರ್ ಬಾಡಿ ಅಂತ. ಸ್ಮೋಕಿಂಗಲ್ಲಿ ಏನಾಗುತ್ತೆ ಅಂದರೆ, ಆ್ಯಸ್ ಸೂನ್ ಆಸ್ ಯು ಸ್ಮೋಕ್, ನಿಮ್ಮಲ್ಲಿ ಅದನ್ನ ಟೊಬ್ಯಾಕೊ ಕಂಟೆಂಟು ಇಟ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಎವ್ರಿ ಆರ್ಗನ್ ಇನ್ ದ ಬಾಡಿ. ಈವನ್ ಹಾರ್ಟಿಂದ ಹಿಡಿದು ಬ್ಲಡ್ ವೆಸಲ್ಸಿಂದ ಹಿಡಿದು ನಿಮ್ಮ ಬ್ಲಡ್ ಪ್ರೆಷರ್ ಮಿನಿಮಮ್ ಒಂದು ಸಿಗರೇಟ್ ಸೇರಿದ ತಕ್ಷಣ ಅರೌಂಡ್ 10 to 15 millimeter ಮರ್ಕ್ಯುರಿ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಪ್ಲಸ್ ನಿಧಾನಕ್ಕೆ ಸ್ಲೋಲಿ ಏನಾಗುತ್ತೆ, ನಿಮ್ಮ ಲಂಗ್ಸಲ್ಲೂ ಅಫೆಕ್ಟ್ ಮಾಡುತ್ತೆ. ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟು ಅಥವಾ ಲಂಗ್ಸ್, ಆ ಥರ ಎವ್ರಿ ಆರ್ಗನ್ ಇನ್ ದ ಬಾಡಿ. ನಿಮಗೆ ದೇಹದಲ್ಲಿ ಏನೇನು ಬ್ರೈನ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಆರ್ಗನ್ಸ್ನು ಅದು ಟೆನ್ ಟು ಡ್ಯಾಮೇಜ್. ಆ ಟಾರ್ ಕಂಟೆಂಟ್ ಅಂತ ಹೇಳ್ತೀವಿ, ನಿಕೋಟಿನ್ ಅಂಶ, ಟಾರ್ ಕಂಟೆಂಟ್. ಅದೇನಾಗುತ್ತೆ ನಿಮ್ಮ ಬ್ಲಡ್ ವೆಸಲ್ಸ್ ಮೇಲೆ ಎಫೆಕ್ಟ್ ಆಗೋ ಶುರು ಆಗುತ್ತೆ. ಅದೇ ಥರ ಹಾರ್ಟ್ಗೆ ಹೋಗೋ ಬ್ಲಡ್ ವೆಸಲ್ಸಲ್ಲಿ ದೇ ವಿಲ್ ಎಫೆಕ್ಟ್ ಕ್ವಿಕ್ಲಿ. ಬ್ಲಾಕ್ ಮಾಡಲ್ಲ, ಸ್ವಲ್ಪ ಕೊಲೆಸ್ಟ್ರಾಲ್ ಡಿಪಾಸಿಟ್ ಅದ್ರ ಜೊತೆಲಿ ಈ ಫುಡ್ ಕೊಲೆಸ್ಟ್ರಾಲ್ ಪ್ಲೇಕ್ಸ್ ಅಂತ ಹೇಳ್ತೀವಿ, ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳಿ, ಅದನ್ನು ಇಟ್ ವಿಲ್ ಇಂಡ್ಯೂಸ್. ಅದೇನಾಗುತ್ತೆ, ಈಗ ನಮ್ಮಲ್ಲಿ ಒಂದು ಮನೇಲಿ ವಾಟರ್ ಪೈಪ್ಸ್ ಇರ್ತದೆ, ಒಂದು 10-15 ವರ್ಷ ಆದಮೇಲೆ ಒಳಗಡೆ ಯಾವ ಥರ ಅದು ಕೂತ್ಕೊಂಡ್ರು ಎಲ್ಲ ಪ್ಲೇಕ್ಸ್ ಕೂತ್ಕೊಂಡಂತೆಲ್ಲ ಕೊಳೆ ಕೂತ್ಕೊಂಡು ನೀರು ಬರೋದು ಹೆಂಗೆ ಕಡಿಮೆ ಆಗುತ್ತೆ, ಅದೇ ಥರನೇ ಸ್ಲೋಲಿ ನಮ್ಮ ರಕ್ತನಾಳಗಳಲ್ಲೂ ಈ ಥರ ಆಗುತ್ತೆ. ಹಾರ್ಡ್ ವಾಟರ್ಲಿ ಬೇಗ ಆಗುತ್ತೆ. ಅದೇ ಥರನೇ ಈ ಸಮಸ್ಯೆಗಳು, ಈ ಸ್ಮೋಕಿಂಗು, ಆಲ್ಕೋಹಾಲು, ಡ್ರಿಂಕು, ಇವೆಲ್ಲನೂ ಅವನ್ನ ರ್ಯಾಪಿಡ್ಲಿ ಪ್ರೋಗ್ರೆಸ್ ಆಗೋ ಥರ ಮಾಡ್ತೇವೆ. ಈ ಒಂದು ನಮಗೆ ಸ್ಮೋಕರು, ಆಲ್ಕೋಹಾಲಿಕ್ ಪರ್ಸನ್ಗೆ ದ ಡಿಸೀಸ್ ಇರ್ಬೋದು, ಇಟ್ ವಿಲ್ ಕಮ್ ಆಫ್ಟರ್ ಒಂದು 10-15 years ಲೇಟಾಗಿ ಬರ್ಬೋದು. ಬಟ್ ಸ್ಮೋಕರ್ಸ್ಗೆ ಬೇಗನೆ ಆಗುತ್ತೆ, ಇಟ್ ವಿಲ್ ಪ್ರೋಗ್ರೆಸ್ ಬೇಗ ಆಗುತ್ತೆ, ಡ್ಯಾಮೇಜ್ ಬೇಗ ಆಗುತ್ತೆ. ಸೊ ರಿಸ್ಕ್ ಜಾಸ್ತಿ. ದೆನ್ ದ ಲೈಫ್ ಅವ್ರದ್ದು ಏನಿರುತ್ತಲ್ಲ, ಲೈಫ್ ಸ್ಪ್ಯಾನು ವಿಲ್ ಕಮ್ ಡೌನ್. ಓಕೆ. ಸೊ ಹಾರ್ಟ್ ಚೆಕಪ್ ಯಾವ ಥರ ಸರ್? ಅಂದರೆ ಲೈಕ್ ರೆಗ್ಯುಲರ್ ಆಗಿ ಹಾರ್ಟ್ ಚೆಕಪ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಯಾವ ಥರ ಮಾಡಬೇಕು, ಯಾರು ಮಾಡಿಸ್ಬೇಕು ಅಂತ? ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಸೇರಬೇಕಂದ್ರೆ ಪ್ರೀ ಎಂಪ್ಲಾಯ್ಮೆಂಟ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ. ಸೊ ಯೂಶಲಿ ಒಂದು 20-25 ವರ್ಷದಲ್ಲಿ ಅದು ಒಂದು ಚೆಕಪ್ ಆಗಿರ್ತದೆ. ಆಮೇಲೆ ಕೆಲವು ಕಂಪನಿಗಳಲ್ಲಿ ಕೆಲವು ವರ್ಕ್ ಪ್ಲೇಸಲ್ಲಿ ಏನು ಮಾಡ್ತಾರೆ, ಎವ್ರಿ ಇಯರ್ ಆನ್ಯಲ್ ಹೆಲ್ತ್ ಚೆಕಪ್ ಅಂತ ಹೇಳಿ ಮಾಡ್ತಾರೆ. ಸೊ ಅದು ಒಂದು ಅವ್ರಿಗೆ ರೂಟೀನಾಗಿ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇನ್ನು ಕೆಲವರು, ಈಗ ಪೇರೆಂಟ್ಸ್ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಮುನ್ಸೂಚನೆಗಳು ಇರ್ಬೋದು, ಎದೆ ನೋವು ಏನಾದ್ರು ಬಂತು, ನಡೀತಾ ಇದ್ದಾಗ ಎದೆ ನೋವು ಬರ್ಬೋದು. ಅದು ಎದೆ ನೋವು ಯಾವ ಕಡೆ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಕಾಮನ್ ಆಗಿ ಬರ್ತದೆ. ಲೆಫ್ಟ್ ಸೈಡಲ್ಲೇ ಬರಬೇಕಂತೇನಿಲ್ಲ, ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರನೂ ಜನಗಳು ಅನ್ಕೊತಾರೆ. ಎಪಿಗ್ಯಾಸ್ಟ್ರಿಕ್ ಪೇನ್ ಅಂತ ಹೇಳ್ತೀವಿ, ಮೇಲ್ಗಡೆ ಹೊಟ್ಟೆ ಮೇಲ್ಭಾಗದಲ್ಲಿ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಯಾವ ಥರ ಇರುತ್ತೋ ಅದೇ ಥರ ಇದು ಬರ್ಬೋದು. ಕೆಲವೊಮ್ಮೆ ನಮಗೆ ನೆಕ್ ಪೇನ್ ಅಂತ ಹೇಳ್ತೀವಿ, ನೆಕ್ಕಿಗೆ ಬರ್ಬೋದು. ಕೆಲವೊಮ್ಮೆ ನಿಮ್ಗೆ ಏನಂತೆ ಹಲ್ಲು ನೋವು ಸಮಸ್ಯೆ ಇದ್ದಾಗ ಇದು ಹಾರ್ಟ್ ಪ್ರಾಬ್ಲಮ್, ಹಲ್ಲು ನೋವು ಸಮಸ್ಯೆ ಥರನೇ ಕಾಣಿಸ್ಬೋದು. ಸೊ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಕೆಲವೊಮ್ಮೆ ಈಸಿಲಿ ಈಗೇನು ನಮಗೇನು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂತೇನಿಲ್ಲ, ಮನೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇರ್ತದೆ, ಅಲ್ಲೊಂದು ECG ತೆಗೆಸ್ಬೋದು. ಒಂದು ಇನಿಷಿಯಲಿ ನಮಗೊಂದು ಏನು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಏನಾಗುತ್ತೆ, ECGಲಿ ಏನೋ ಪ್ರಾಬ್ಲಮ್ ಇದೆ. ಕೆಲವೊಮ್ಮೆ ECGಲಿ ಎಲ್ಲ ಸಮಸ್ಯೆಗಳು ನಮ್ಗೆ ಕಂಡು ಬರಲ್ಲ. ಅವಾಗ ಏನು ಮಾಡ್ತೀವಿ ನಾವು, TMT ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ, ಥ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳಿ. ಈಗ ಕೆಲವು ಬೇಕಾದ್ರೆ ನಡಿಬೇಕಾದ್ರೆ ನಮಗೆ ಬೇಕಾದ್ರೆ ನನಗೆ ಉಪ್ಸ ಬರ್ತದೆ, ಏನೋ ಬರ್ತದೆ ಅಂತಲ್ಲ, ಅದೇ ಥರನೇ ನಾವು ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್ಲಿ ವಿ ಕ್ರಿಯೇಟ್ ದಿ ಸೇಮ್ ಸ್ಟ್ರೆಸ್ ಆನ್ ಯುವರ್ ಹಾರ್ಟ್. ಸೊ ಅದನ್ನೇನು ಮಾಡ್ತೀವಿ, ನಮ್ಮ ಹಾರ್ಟ್ನ ವಿಲ್ ಮೇಕ್ ಇಟ್ ಟು ವರ್ಕ್ ಹಾರ್ಡ್. ಅವಾಗ ಒಂದು ಥ್ರೆಡ್ಮಿಲಲ್ಲಿ ಓಡಿಸ್ತೀವಿ, ಅವಾಗ ಅವರಿಗೆ ಸ್ವಲ್ಪ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗಂಗೆ ಬೀಳ್ತೀವಿ. ಅಟ್ ದ ಸೇಮ್ ಟೈಮ್ ವಿಲ್ ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನು, ಹಾರ್ಟಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ, ECG ಚೇಂಜಸ್ ಆಗುತ್ತಾ ಅಂತೇಳಿ. ಆ ECG ಚೇಂಜಸ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಅಥವಾ ಇವನಿಗೆ ಪೇಯ್ನ್ ಬರ್ಬೋದು, ಅಥವಾ ಅಲ್ಲಿ ECG ಚೇಂಜಸ್ ಬರ್ಬೋದು, ಎರಡೂ ಬರ್ಬೋದು. ಆವಾಗ ಮಾನಿಟರ್ ಮಾಡಿದಾಗ ಅವಾಗ ಇಮಿಡಿಯೇಟ್ಲಿ ನಮಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಆಗುತ್ತೆ. ಅದು ಒಂದು. ಇನ್ನೊಂದು ಏನಂದ್ರೆ ಎಕೋ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಎಕೋ ಅಂದರೆ ನೀವು ಹಾರ್ಟ್ ಯಾವ ಥರ ಕೆಲಸ ಮಾಡ್ತಿದೆಯಾ, ಏನಾದ್ರು ಆಲ್ರೆಡಿ ಡ್ಯಾಮೇಜ್ ಆಗಿದೆಯಾ, ಅದೊಂದು ಸಮಸ್ಯೆ ಗೊತ್ತಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಈ ಥರ ಅಕ್ಯೂಟ್ ಚೆಸ್ಟ್ ಪೇನ್ ಬಂದಾಗ ಹಾಸ್ಪಿಟ್ಲಿಗೆ ಹೋದಾಗ ನಾವು ಡ್ರಾಪ್ T ಅಥವಾ ಡ್ರಾಪ್ I ಅಂತೇಳಿ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆದಾಗ ತುಂಬ ಜಾಸ್ತಿನೇ ಆಗಿರುತ್ತೆ. ಸೊ ಅದು ಒಂದು. ನಿಮ್ಗೆ ECGಲಿ ಚೇಂಜಸ್ ಇಲ್ಲ ಅಂದರೂ ಆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಆ ಸಮಸ್ಯೆ ಗೊತ್ತಾಗುತ್ತೆ. ನಾಟ್ ಓನ್ಲಿ ಒಂದೇ ಟೆಸ್ಟಲ್ಲಿ ನಿಮಗೆ ಹಾರ್ಟ್ ಎಲ್ಲ ಸಮಸ್ಯೆ ಕಂಡು ಬರುತ್ತೆ, ಅಥವಾ ಅದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡಬಹುದು. ಅದು ಆಮೇಲೆ ಇವು 3 ಅಲ್ಲಿ ನಿಮಗೆ ಒಂದು ECG ಥ್ರೆಡ್ಮಿಲ್ ಆದ ತಕ್ಷಣ ಅದ್ರಲ್ಲಿ ಏನಾದ್ರು ಸಮಸ್ಯೆ ಕಂಡು ಬಂತ, ಅಥವಾ ಎಕೋಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದನ್ನ ನೋಡ್ತೀವಿ. ಆವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ಓಕೆ ಇದು ಬ್ಲಡ್ ರಕ್ತನಾಳಗಳಿಗೆ ಸಂಬಂಧಪಟ್ಟಿದೆಯಾ, ಅಥವಾ ಬೇರೆ ಏನೋ ಸ್ಟ್ರಕ್ಚರ್ ಹಾರ್ಟ್ ಏನೋ ಸಮಸ್ಯೆ ಇದೆಯಾ ಅಂತೇಳಿ ಎಕೋಲ್ ಗೊತ್ತಾಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ರಕ್ತನಾಳಗಳದೇ ಸಮಸ್ಯೆ ಅಂತ ಒಂದು ಇವೆಲ್ಲ ಇದಾದಾಗ ಅಷ್ಟು ಇನ್ನೊಂದು ಆಂಜಿಯೋಗ್ರಾಮ್ ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದಾಗ ಏನಾಗುತ್ತೆ, ಒಂದು ರಕ್ತನಾಳ ಈ ರೇಡಿಯಲ್ ಆರ್ಟ್ರಿ ಅಂತ ಇತ್ತೀಚೆಗೆ ಮಾಡ್ತೀವಿ. ಬೆಳಗ್ಗೆ ಇವಾಗ ಇಟ್ ಈಸ್ ಜಸ್ಟ್ 5 minutes ಪ್ರೊಸೀಜರ್. ಒಂದು ಅಡ್ಮಿಟ್ ಮಾಡ್ಕೋತೀವಿ, ರಕ್ತನಾಳದಲ್ಲಿ ಒಂದು ನಳಿಕೆ, ಒಂದು ವೈರ್ನ ಹಾರ್ಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ. ಹಾರ್ಟಿನ ಒಂದು ರಕ್ತನಾಳಗಳನ್ನ ಒಂದು ಎಕ್ಸ್ರೇ ತೆಗಿತೀವಿ, ಇಮೇಜಿಂಗ್, ಒಂದು ಆಂಜಿಯೋಗ್ರಾಫಿ ಅಂತ ಅದನ್ನ ಹೇಳೋದು. ಅದು ಮಾಡಿದಾಗ ಏನಾಗುತ್ತೆ, ಎಲ್ಲೆಲ್ಲ ಏನಾದರೂ ಬ್ಲಾಕ್ಸ್ ಇದೆಯಾ, ಎಷ್ಟು ಬ್ಲಾಕ್ ಇದೆ,
ಸೊ ಇದಕ್ಕೇನಾದರೂ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕಾ? ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಕಂಪ್ಲೀಟ್ ಬ್ಲಾಕ್ ಆಗಿದ್ರೆ ಇಮಿಡಿಯೇಟ್ಲಿ ಆಂಜಿಯೋಪ್ಲಾಸ್ಟಿ ಅಂತೇಳಿ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಜಾಸ್ತಿ ರಕ್ತಗಳು 2 ಅಥವಾ 3 ರಕ್ತನಾಳಗಳು ಅದಕ್ಕೆ ಪ್ಲಾಸ್ಟಿ ಮಾಡಲಿಕ್ಕೆ ಆಗಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ, ಬೈಪಾಸ್ ಸರ್ಜರಿ ಅಂತ ಹೇಳಿ ಮಾಡ್ತೀವಿ, ಕೊರೋನರಿ CABG ಅಂತ ಹೇಳಿ ಮಾಡ್ತೀವಿ. ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಹಾರ್ಟಲ್ಲಿ ಬೇರೆ ಏನಾದ್ರು ಸಮಸ್ಯೆಗಳಿದೆಯಾ, ವಾಲ್ವ್ ಸಮಸ್ಯೆ ಇದೆಯಾ? ಕೆಲವೊಮ್ಮೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟಲ್ಲಿ ವಾಲ್ವ್ಸ್ ಇರ್ತವೆ, ಅವು ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ, ಹಾರ್ಟಿನ ಕೋಣೆಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಬೈಪಾಸ್ ಸರ್ಜರಿ ಮಾಡೋ ಟೈಮಲ್ಲಿ ಅವನ್ನು ನಾವು ಟ್ಯಾಕಲ್ ಮಾಡ್ಬೋದು ಜೊತೆಯಲ್ಲಿ. ಸೊ ಈ ಥರ. ಇನ್ನೊಂದು ಏನಾಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ, ಹಾರ್ಟು ತುಂಬ ಡ್ಯಾಮೇಜ್ ಆಗಿರುತ್ತೆ, ನಾವು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ನು ಆಗಿ ಹಾರ್ಟ್ ಅಟ್ಯಾಕ್ ಆಗಿ. ಸೊ ಅದನ್ನು ಎಷ್ಟು ಇನ್ನೂ ಏನಾದ್ರು ಮಯೋಕಾರ್ಡಿಯಲ್ ವಯಬಿಲಿಟಿ ಟೆಸ್ಟ್ ಅಂತ ಹೇಳಿ ಮಾಡಿ, ಸ್ಟ್ರೆಸ್ ಥ್ಯಾಲಿಯಮ್ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ, MRI ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ, ಹಾರ್ಟಿಂದು ಮಸಲ್ಗಳು ಸ್ನಾಯುಗಳು ಯಾವ ಥರ ಇದೆ ಅಂತೇಳಿ. ಸೊ ಅವೆಲ್ಲ ಮಾಡಿದಾಗ ಓಕೆ ನಿಮಗೆ ಪ್ರಾಬ್ಲಮ್ ಇದೆ ಅಂತೇಳಿ ನಮಗೊಂದು ಗೊತ್ತಾಗುತ್ತೆ. ತುಂಬ ಡ್ಯಾಮೇಜ್ ಆಗೋದನ್ನ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನು ಅಥವಾ ತೊಂದರೆಗಳನ್ನ ಅನುಭವಿಸೋದನ್ನ ತಪ್ಪಿಸ್ಬೇಕು ಅಂದರೆ ಇವನ್ನ ಈಸಿಯಾಗಿ ಮಾಡಿಸ್ಕೋಬಹುದು. ಅರ್ಲಿ ಡಯಾಗ್ನೋಸಿಸ್ ಇಂದ ಹಾರ್ಟ್ ಅಟ್ಯಾಕ್ ಆಗದೇ ಇರೋದನ್ನ ತಪ್ಪಿಸಬಹುದು. CT ಆಂಜಿಯೋಗ್ರಾಮ್ ಅಂತೇಳಿ ಇನ್ನೊಂದು ಟೆಸ್ಟ್ ಇದೆ, ಅದು ನೀವು ಅಡ್ಮಿಟ್ ಆಗಬೇಕಂತಲೇ ಇಲ್ಲ, ಜಸ್ಟ್ ಲೈಕ್ ಎನಿ ಅದರ್ CT ಸ್ಕ್ಯಾನ್. ಅದನ್ನು ನಿಮಗೆ ಎಕೋಲು ಅಥವಾ ನಿಮ್ಗೆ ಏನಾದರೂ ರಿಸ್ಕ್ ಇಂಡಿವಿಜುವಲ್ಸ್, ದೋಸ್ ಹೂ ಆರ್ ನಿಮ್ಮ ಫ್ಯಾಮಿಲಿಲಿ ಇರ್ಬೋದು ಅಥವಾ ನಿಮ್ಮಲ್ಲಿ ಏನಾದರೂ ಈ ಥರ ಆಫ್ಟರ್ 40 ಇಯರ್ಸು, ಇಫ್ ಯು ಆರ್ ಎ ಸ್ಮೋಕರು, ಆಲ್ಕೋಹಾಲಿಕ್ಕು, ನಿಮ್ಗೇನಾದರೂ ಈ ಥರ ಸಿಂಪ್ಟಮ್ಸ್ ಬಂತಂದರೆ ಬೆಟರ್ ಟು ಗೆಟ್ ECG, TMT, CT ಆಂಜಿಯೋಗ್ರಾಮ್. ದಟ್ ವಿಲ್ ನಿಮಗೆ ಆಕ್ಯುರೇಟಾಗಿ ಒಂದು 99% ನಿಮ್ಗೆ ಇದೆಯೋ ಇಲ್ವೋ ಅಂತೇಳಿ, ಕಾಯಿಲೆ ಇದೆಯಾ ಅಥವಾ ನಿಮಗೆ ಆಗೋ ಚಾನ್ಸಸ್ ಇದೆಯಾ ಅಂತೇಳಿ ಗೊತ್ತಾಗುತ್ತೆ. ಸೊ ಆವಾಗ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.